ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ಇನ್ಸ್ಟಂಟಾಗಿ ಚಕ್ಲಿನ ಯಾವ ರೀತಿಯಾಗಿ ಮಾಡೋದು ಅಂತಂದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನಂತ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡಕತ್ತಿರಲ್ಲ, ಇದೇ ಥರದ ಈಸಿ ವೇ ಆಫ್ ಕುಕಿಂಗ್ನ ನೀವು ಕಲಿಬೇಕು ಅಂತಂದಿದ್ರೆ ಇವತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಾನು ಡೈಲಿ ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಏನಾದರೂ ನಿಮಗೆ ಬರಬೇಕಂದ್ರೆ ಈಗ ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ. ಹಂಗೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ನಾನಿಲ್ಲೇ ಇನ್ಸ್ಟಂಟ್ ಚಕ್ಲಿ ಮಾಡೋಕೆ 1/2 ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡೀನಿ. ನೆಕ್ಸ್ಟ್ ನಾನು ಇದಕ್ಕೆ 1 ಬೌಲ್ ಆಗುವಷ್ಟು ಪುಟಾಣಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳಕತ್ತೀನಿ. ಈಗ ಈ 2 ಹಿಟ್ಟನ್ನು ಜರಡಿ ಹಿಡ್ಕೋಬೇಕು. ಏನಾದರೂ ಗಂಟಿದ್ರೆ ಇಲ್ಲೇ ಕ್ಲಿಯರ್ ಆಗಿಬಿಡುತ್ತಾ, ಆ ರೀಸನ್ಗೆ ಜರಡಿ ಹಿಡ್ಕೊಳಕತ್ತೀನಿ. ನೆಕ್ಸ್ಟ್ ನಾನು ಒಂದು ಕುಟಾಣಿಗೆ 1/2 ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು 1/2 ಸ್ಪೂನ್ ಆಗೋಷ್ಟು ಅಜ್ವಾಯಿನ ಆ್ಯಡ್ ಮಾಡಿಕೊಂಡು ಇದು ಸ್ವಲ್ಪ ಸಣ್ಣ ಆಗಬೇಕು ಅಲ್ಲಿವರೆಗೂ ಕುಟ್ಕೊಳಕತ್ತೀನಿ. ನೀವು ಬೇಕಂದ್ರೆ ಕೈಯಿಂದನೂ ತಿಕ್ಕಿ ಹಾಕ್ಕೋಬೋದು. ನೆಕ್ಸ್ಟ್ ನಾನು ಇದಕ್ಕೆ 1 ಚಿಟಿಕೆ ಆಗೋಷ್ಟು ಸೋಡಾನ ಹಾಕ್ಕೊಳಕತ್ತೀನಿ. ಸೋಡಾ ಸ್ವಲ್ಪ ಕಡಿಮೆನ ಹಾಕ್ಕೊರಿ. ನೆಕ್ಸ್ಟ್ 2 ಸ್ಪೂನ್ ಆಗೋಷ್ಟು ನಾನು ಎಳ್ಳನ್ನು ಹಾಕ್ಕೊಳಕತ್ತೀನಿ. ಕಪ್ ಎಳ್ಳು ಇಲ್ಲ ಬಿಳಿ ಎಳ್ಳು ಯಾವುದಾದ್ರೂ ಇದ್ರೂ ಓಕೆ. ನೆಕ್ಸ್ಟ್ ನಾನು ಇದಕ್ಕೆ ಆಗಲೇ ಕುಟಾಣಿ ಒಳಗೆ ಕುಟ್ಟಿಟ್ಕೊಂಡಿದ್ದ ಜೀರಿಗೆ ಮತ್ತು ಅಜ್ವಾಯಿನ್ ಪೌಡರ್ನ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರನ ಹಾಕ್ಕೊಳಕತ್ತೀನಿ. ಜಾಸ್ತಿ ಖಾರ ತಿನ್ನೋರಾಗಿದ್ರೆ 3 ಸ್ಪೂನ್ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 1/2 ಸ್ಪೂನ್ ಖಾರನ ಆ್ಯಡ್ ಮಾಡ್ಕೊಂಡನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಬಾಣಲಿ ಒಳಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಂಡನಿ. ಇದಕ್ಕೆ ಕಾದಿದ್ದ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಕಲಿಸ್ಕೋಬೇಕು. ಹಾಗಾಗಿ ನಾನು ಎಣ್ಣೆನ ಕಾಯಿಸ್ಕೊಂಡು ಇಟ್ಕೊಂಡು ಈಗ ನಾನು ಇಲ್ಲಿ ತೋರ್ಸಾತನೆಲ್ಲ ವಿಡಿಯೋ ಒಳಗೆ ಈ ಸ್ಪೂನಿಲ್ಲೇ 1 ಸ್ಪೂನ್ ಫುಲ್ ಆಗೋಷ್ಟು ಕಾದ ಎಣ್ಣೆನ ಹಾಕ್ಕೊಳಕತ್ತೀನಿ. ಇದಕ್ಕೆ ಕಾದಿದ್ದ ಎಣ್ಣೆನ ಹಾಕ್ಬೇಕು. ನಾರ್ಮಲ್ ಎಣ್ಣೆ ಹಾಕ್ಕೊಂಡ್ರೆ ನಮ್ಮ ಚಕ್ಲಿ ಕ್ರಿಸ್ಪಿಯಾಗಿ ಬರೋದಿಲ್ಲ ಮತ್ತು ಬಾಯಿಯೊಳಗೆ ಹಗುರ ಆಗ್ತಾವಲ್ಲ ಆ ರೀತಿಯಾಗಿ ಬರೋದಿಲ್ಲ. ಸೊ ಅದಕ್ಕೆ ಕಾದಿದ್ದ ಎಣ್ಣೆನ ಆ್ಯಡ್ ಮಾಡ್ಕೋಬೇಕು. 1 ಸ್ಪೂನ್ ಆಗೋಷ್ಟು ಕಾದಿದ್ದ ಎಣ್ಣೆನ ಆ್ಯಡ್ ಮಾಡಿಕೊಂಡು ಒಂದ್ಸರಿ ಕೈಯಿಂದ ಡ್ರೈ ಮಿಕ್ಸ್ ಮಾಡಬೇಕು. ಡ್ರೈ ಮಿಕ್ಸ್ ಮಾಡಿದಾಗ ಈ ಥರ ಉಂಡೆ ಕಟ್ಕೊಂಡ್ರೆ ಇದು ಮುಷ್ಟಿ ಒಳಗೆ ಉಂಡೆ ಆಕಾರದಾಗ ಬರಬೇಕು, ಅಂದ್ರೆ ನಮ್ಮ ಚಕ್ಲಿ ಪರ್ಫೆಕ್ಟ್ ಆಗುತ್ತೆ ಅಂತ ಅರ್ಥ. ನೆಕ್ಸ್ಟ್ ನಾನಿಲ್ಲಿ ನೀರು ಕಾಸ್ಕೊಳಕ್ಕೆ 1 ಗ್ಲಾಸ್ ಆಗೋಷ್ಟು ನೀರನ್ನು ಜಸ್ಟ್ ಬಿಸಿ ಮಾಡ್ಕೊಂಡು ತೊಗೊಳತ್ತೀನಿ. ಜಾಸ್ತಿ ಕಾಸಕ್ಕೆ ಹೋಗ್ಬೇಡ್ರಿ, ಜಸ್ಟ್ ಬಿಸಿ ಆದ್ರೆ ಸಾಕು ನೀರು. ಈ ಬಿಸಿ ನೀರನ್ನ ಈಗ ಇದಕ್ಕೆ ಸ್ವಲ್ಪನ ಆ್ಯಡ್ ಮಾಡಿಕೊಂಡು ನಾವು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೋತಾವಲ್ಲ ಆ ಹದಕ್ಕೆ ಇದನ್ನು ಕಲಿಸ್ಕೋಬೇಕು. ನಾರ್ಮಲ್ ಆಗಿರೋಂಥ ನೀರನ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡು ಕಲಿಸ್ಕೋಬೇಕು ಹಿಟ್ಟನ್ನು. ಅಂದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಬಾಯೊಳಗೆ ಹಗುರಾಗಿರ್ತವೆ. ಆ ರೀಸನ್ಗೆ ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಂಡು ತೊಗೊಂಡು ನಾನಿಲ್ಲಿ ಎಷ್ಟು ಬೇಕಲ್ಲ ನೀರು ನೋಡಿಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳತ್ತೀನಿ. ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿನೇ ಇರಲಿ, ಯಾಕಂದ್ರೆ ಮೌಲ್ಡ್ ಒಳಗೆ ಹಾಕಿ ಒತ್ತಬೇಕಾದ್ರೆ ನಿಮ್ಗೇನಾದರೂ ಪರ್ಫೆಕ್ಟ್ ಶೇಪ್ ಬೇಕಂದ್ರೆ ಸ್ವಲ್ಪ ಗಟ್ಟಿಯಾಗಿನೇ ಇರಬೇಕು. ಅಳಕ್ಕಾದ್ರೆ ಪರ್ಫೆಕ್ಟ್ ಶೇಪ್ ಬರಲ್ಲ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿನೇ ಕಲಿಸ್ಕೊಂಡು ಇಟ್ಕೊಳಕತ್ತೀನಿ. ಇದನ್ನೇನು ನೆನೆಸ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಹಾಗಾಗಿ ಇದು ಇನ್ಸ್ಟಂಟ್ ಚಕ್ಲಿ ಅಂತಂದು ಹೆಸರು. ಸೊ ಹಿಟ್ಟೆಲ್ಲ ಕಲಿಸ್ಕೊಂಡು ಇಟ್ಕೊಂಡಾದ್ಮೇಲೆ ನೆಕ್ಸ್ಟ್ ಮೌಲ್ಡ್ಗೆ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದು ಹಿಟ್ಟನ್ನ ಹಾಕ್ಕೊಂಡು ಚಕ್ಲಿ ಹಿಟ್ಟಿನ ಆಕಾರಕ್ಕೆ ಇದನ್ನು ಒಂದೊಂದೇ ಚಕ್ಲಿನ ಒತ್ಕೊಳಕತ್ತೀನಿ. ಸೊ ನೀವು ಈ ರೀತಿಯಾಗಿಯೂ ಪ್ಲೇಟ್ ಒಳಗೆ ಇಟ್ಕೊಂಡು ಚಕ್ಲಿನ ಒತ್ಕೋಬೋದು, ಇಲ್ಲಾಂದರೆ ಡೈರೆಕ್ಟ್ ಎಣ್ಣೆ ಕಾದ್ಮೇಲೆ ಅದ್ರೊಳಗಾದ್ರೂ ನೀವು ಚಕ್ಲಿನ ಡೈರೆಕ್ಟಾಗಿ ಬಿಟ್ಕೋಬೋದು. ಸೊ ಅದು ಎಕ್ಸ್ಪರ್ಟ್ಗೆ ಮಾತ್ರ. ನೀವೇನಾದರೂ ಫಸ್ಟ್ ಟೈಮ್ನು ಚಕ್ಲಿ ಮಾಡ್ತೀರಿ ಅನ್ನೋರಾಗಿದ್ರೆ ಫಸ್ಟ್ ಒಂದು ಪ್ಲೇಟ್ ಒಳಗೆ ಅಥವಾ ಇಲ್ಲ ಒಂದು ಹಾಳೆ ಒಳಗೆ ಚಕ್ಲಿನ ಒತ್ಕೊಂಡು ನೆಕ್ಸ್ಟು ಎಣ್ಣೆ ಒಳಗೆ ಬಿಟ್ಕೊಳ್ಳೋದು ಸೂಕ್ತ. ಡೈರೆಕ್ಟ್ ಎಣ್ಣೆ ಒಳಗೆ ಬಿಟ್ಕೋತೀವಿ ಅಂದ್ರೆ ಅದು ಕರೆಕ್ಟಾಗಿ ಬರೋದಿಲ್ಲ. ಸೊ ಹಾಗಾಗಿ ನಾನು ಫ್ರೆಶ್ ಆಗಿ ಕಲಿತಿರ್ತಾರಲ್ಲ ಅವ್ರಿಗೆ ಇದನ್ನು ರೆಕಮೆಂಡ್ ಮಾಡ್ತೀನಿ. ಫಸ್ಟ್ ಒಂದು ಪ್ಲೇಟ್ ಒಳಗೆ ಒತ್ಕೊಂಡು ಆಮೇಲೆ ಎಣ್ಣೆ ಒಳಗೆ ಬಿಟ್ಕೋರಿ, ಅದು ಬೆಸ್ಟ್. ಸೊ ಎಲ್ಲ ಚಕ್ಲಿನ ನಾನು ಚಕ್ಲಿ ಶೇಪ್ಗೆ ಒತ್ಕೊಂಡು ಇಟ್ಕೊಳಕತ್ತೀನಿ ಈಗ. ಸೊ ಈಗೆಲ್ಲ ಚಕ್ಲಿನೂ ಒಂದು ಕಡೆ ಒತ್ಕೊಂಡು ಇಟ್ಕೊಂಡೀನಿ. ನೆಕ್ಸ್ಟ್ ಇದನ್ನು ಕರಿಬೇಕಲ್ಲ, ಹಾಗಾಗಿ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಕರಿಯೋಕೆ ಎಷ್ಟು ಎಣ್ಣೆ ಬೇಕಲ್ಲ ಅಷ್ಟು ಎಣ್ಣೆನ ಆ್ಯಡ್ ಮಾಡಿಕೊಂಡು ಎಣ್ಣೆ ಫುಲ್ ಬಿಸಿ ಆಗಬೇಕು. ನೋಡಿರಿ ಈ ಥರ ಹಾಕಿದ ಗುಟ್ಲೆ ಬಬಲ್ಸ್ ಬರಬೇಕು. ಸ್ಯಾಂಪಲ್ಗೆ ಒಂದು ಬಿಟ್ಟು ನೋಡಿರಿ ಬಬಲ್ಸ್ ಬಂದ್ರಷ್ಟೇ ನೀವು ನೆಕ್ಸ್ಟ್ ಚಕ್ಲಿನ ಬಿಟ್ಕೋರಿ. ಎಣ್ಣೆ ಕಾದಿದ್ದಿಲ್ಲ ಅಂದ್ರೆ ಚಕ್ಲಿ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾನಿಲ್ಲೇ ಬಬಲ್ಸ್ ಬಂದ ಮೇಲೇ ಎಲ್ಲ ಚಕ್ಲಿನ ಬಿಟ್ಕೊಂಡು ಇವಾಗಿದು ಎಷ್ಟು ಚೆನ್ನಾಗಿ ನೊರೆ ನೊರೆಯಾಗಿ ಬರತ್ತವಲ್ಲ. ಸೊ ಈಗ ಇದು ಒಂದು ಸೈಡು ಫ್ರೈ ಆಗಕ್ಕೆ ಬಿಡಾಕತ್ತೀನಿ. ಒಂದು ಸೈಡ್ ಫ್ರೈ ಆದಮೇಲೆ
ಹೊಳ್ಳಿಸ್ಕೊತ ಎರಡು ಸೈಡನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೇಮ್ ನೀವು ಬೇಕ್ರಿ ಒಳಗೆ ಯಾವ ಟೇಸ್ಟ್ ಇರುತ್ತಲ್ಲ ಆ ಟೇಸ್ಟ ಕೊಡುತ್ತೆ ಈ ಥರ ನೀವೇನಾದರೂ ಚಕ್ಲಿ ಮಾಡ್ಕೊಂಡ್ರೆ. ಆ್ಯಕ್ಚುಲಿ ಇದು ಬೇಕ್ರಿ ರೆಸಿಪಿ, ನಾನು ಒಬ್ಬರು ಬೇಕ್ರಿಯವ್ರನ್ನ ಕೇಳಿ ಮಾಡಿದ್ದಿದ್ದು ರೆಸಿಪಿ. ಹಾಗಾಗಿ ಬೇಕ್ರಿ ಒಳಗೆ ಯಾವ ಥರ ಇರುತ್ತಲ್ಲ, ಯಾವ ಥರ ಟೇಸ್ಟ್ ಇರುತ್ತೆ, ಯಾವ ಥರ ಕ್ರಿಸ್ಪಿನೆಸ್ ಇರುತ್ತಾ ಅದೇ ಟೇಸ್ಟ ಅದೇ ಕ್ರಿಸ್ಪಿನೆಸ್ಸ ನಿಮಗೂ ಕೊಡುತ್ತಾ. ಸೊ ಜಸ್ಟ್ ಈ ಮೆಥಡ್ಸ್ನ ಫಾಲೋ ಮಾಡಿರಿ ಸಾಕು. ನೆಕ್ಸ್ಟು ಎರಡು ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಈ ಕಲರ್ ಬಂದಮೇಲೆ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಇಟ್ಕೊಳಕತ್ತೀನಿ. ಸೊ ಸೇಮ್ ಪ್ರೊಸೆಸ್ ಒಳಗೆ ಎಲ್ಲ ಚಕ್ಲಿನೂ ಮಾಡ್ಕೊಂಡ್ರೆ ಬೇಕ್ರಿ ಒಳಗೆ ಯಾವ ಟೇಸ್ಟ್ ಇರುತ್ತಲ್ಲ ಎಕ್ಸಾಕ್ಟ್ ಅದೇ ಟೇಸ್ಟಾಗಿ ಕೊಡುತ್ತಾ. ಜಸ್ಟ್ ಈ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿರಿ. ಇನ್ನೊಂದು ಗ್ಯಾಸ್ ಯಾವಾಗಲೂ ಮೀಡಿಯಮ್ ಫ್ಲೇಮ್ ಒಳಗೆ ಇರಲಿ, ಹೈ ಫ್ಲೇಮ್ ಒಳಗಿಟ್ಟು ಚಕ್ಲಿನ ಕರ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಚಕ್ಲಿ ಸೀದೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ಥರ ನೊರೆಯಾಗಿ ಬರಾಕತ್ತವಂದ್ರಷ್ಟೇ ಚಕ್ಲಿನ ಬಿಟ್ಕೋಬೇಕು. ಚಕ್ಲಿ ಎಲ್ಲ ಎರಡು ಸೈಡ್ ಫ್ರೈ ಆದಮೇಲೆ ಅದು ಬಬಲ್ಸ್ ಬರೋದು ಸ್ಟಾಪ್ ಆಗುತ್ತಾ. ಆವಾಗ ನಾವು ನಮ್ಮ ಚಕ್ಲಿ ಚೆನ್ನಾಗಿ ಕರೆದಿರ್ತವೆ ಅಂತಂದು ಆವಾಗ ನಾವೇನು ಮಾಡಬೇಕು, ಎಲ್ಲ ಚಕ್ಲಿನ ತಗೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಇಟ್ಕೋಬೇಕು. ಸೊ ಈ ಮೆಥಡ್ನ ಫಾಲೋ ಮಾಡಿದ್ರಿ ಅಂದ್ರೆ ಪರ್ಫೆಕ್ಟ್ ಚಕ್ಲಿನ ನೀವು ರೆಡಿ ಮಾಡ್ಬೋದು. ಬೇಕ್ರಿಗೆ ಹೋಗಿ ತೊಗೊಂಡ್ಬಂದು ತಿನ್ನೋವಂಥ ನೆಸೆಸಿಟಿ ಇರೋಲ್ಲ. ಅದೇ ಟೇಸ್ಟ್ನ ಮನೆಯೊಳಗೆ ಸಿಗಬೇಕು ಅಂದರೆ ಈ ಮೆಥಡ್ಸ್ನ ಫಾಲೋ ಮಾಡಿರಿ. ಸೊ ನಾನು ಆಗಲೇ ಹೇಳಿದ್ನಲ್ಲ, ಎಕ್ಸ್ಪರ್ಟ್ಸಿಗೆ ಎಣ್ಣೆ ಒಳಗೆ ಒತ್ಕೊಂಡು ಚಕ್ಲಿ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಬಟ್ ಬಿಗಿನರ್ಸಿಗೆ ಇದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಫಸ್ಟ್ ಎಲ್ಲ ಚಕ್ಲಿನ ಮಾಡಿಕೊಂಡು ಆಮೇಲೆ ಎಣ್ಣೆ ಒಳಗೆ ಬಿಟ್ಕೊಳ್ಳೋದು ಚಲೋ. ಬಟ್ ನಾನು ಇಬ್ಬರಿಗೆ ಹೆಲ್ಪ್ ಆಗಲಿ ಅಂದ್ರೆ, ಎಕ್ಸ್ಪರ್ಟ್ಸಿಗೆ ಮತ್ತು ಬಿಗಿನರ್ಸಿಗೆ ಹೆಲ್ಪ್ ಆಗಲಿ ಅಂತಂದು ನಾನು ಎರಡೂ ಪ್ರೊಸೆಸ್ ಒಳಗೂ ಮಾಡಿ ತೋರ್ಸಾಕತ್ತೀನಿ. ಆದರೆ ಡೈರೆಕ್ಟ್ ಎಣ್ಣೆ ಒಳಗೆ ಒತ್ಕೊತವೆ ಅಂದ್ರೆ ಉರಿನ ಯಾವಾಗಲೂ ಲೋ ಫ್ಲೇಮ್ ಒಳಗೆ ಇಟ್ಕೊರಿ. ಯಾಕಂದ್ರೆ ಒಂದು ಚಕ್ಲಿ ಹಾಕಿದ ಕೂಡಲೇ ನೆಕ್ಸ್ಟ್ ಚಕ್ಲಿ ಹಾಕಬೇಕಂದ್ರೆ ಹೈ ಫ್ಲೇಮ್ ಒಳಗಿದ್ದಾಗ ಫಸ್ಟ್ ಹಾಕಿದ ಚಕ್ಲಿ ಹೊತ್ತುತ್ತೆ. ಹಾಗಾಗಿ ಲೋ ಫ್ಲೇಮ್ ಒಳಗಿದ್ರೆ ಆ ಚಾನ್ಸ್ ಕಡಿಮೆ. ಸೊ ಡೈರೆಕ್ಟಾಗಿ ಅದ್ರಾಗ ಒತ್ಕೊಂಡು ಮಾಡ್ತೀವಿ ಏನಾದ್ರು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಆಮೇಲೆ ಹೈ ಫ್ಲೇಮಿಗೆ ಮೀಡಿಯಮ್ ಫ್ಲೇಮಿಗೆ ಕನ್ವರ್ಟ್ ಮಾಡ್ಕೊರಿ. ಸೊ ಈಗೆಲ್ಲ ಚಕ್ಲಿನ ಮಾಡಿಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಮಾಡೋದೆಲ್ಲ ಫಿನಿಶ್ ಮಾಡಿಕೊಂಡು ಸೈಡಿಗೆಲ್ಲ ಎತ್ತಿಟ್ಕೊಳಕತ್ತೀನಿ. ಸೊ ನೋಡಿದ್ರಲ್ಲ ಈ ಚಕ್ಲಿನ ಮಾಡೋದು ಎಷ್ಟು ಈಸಿ ಅಂತಂದು. ಇನ್ಸ್ಟಂಟಾಗಿ ಇದನ್ನು ಮಾಡ್ಕೋಬೋದು. ಯಾವುದೇ ಥರ ಹಿಟ್ಟನ್ನು ನೆನೆಸ್ಕೊಳ್ಳೋದು ಏನೂ ಇರೋದಿಲ್ಲ. ನಿಮಗೇನಾದರೂ ಸ್ನ್ಯಾಕ್ಸ್ ಕ್ರೇವಿಂಗ್ಸ್ ಆದರೆ ಇನ್ಸ್ಟಂಟಾಗಿ ಚಕ್ಲಿ ತಿನ್ನಬೇಕು ಅಂತಂದು ಅನಿಸಿದ್ರೆ ಇನ್ಸ್ಟಂಟಾಗಿ ಮಾಡ್ಕೊಂಬಿಡ್ಬೋದು. ಭಾಳ ಜಲ್ದಿ ಅಂದರೆ ಜಲ್ದಿ ಆಗಿಬಿಡುತ್ತೆ. ಒಂದು 5 ಮಿನಿಟ್ಸ್ ಒಳಗೆಲ್ಲ ರೆಡಿ ಆಗಿಬಿಡ್ತೈತಿ ಈ ಚಕ್ಲಿ. ನೋಡಿರಿ, ಕೈ ಒಳಗೆ ಹಿಂಗೆ ಇಸ್ಕಿದ್ರೆ ಎಷ್ಟು ಜಲ್ದಿ ಪುಡಿ ಆಗುತ್ತಾ. ನೀವು ನಾನು ಹೇಳಿದಂಥ ಮೆಥಡ್ಸ್ನ ಫಾಲೋ ಮಾಡಿದ್ರಿ ಅಂದ್ರೆ ಸೇಮ್ ಬೇಕ್ರಿ ಸ್ಟೈಲೇ ಬೇಕ್ರಿ ಟೇಸ್ಟಾಗಿ ಕೊಡುತ್ತಾ. ಅಷ್ಟು ಕ್ರಿಸ್ಪಿಯಾಗಿ ಬರ್ತವೆ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ. ಹಂಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಸಿಗ್ತೀನಂತ. ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್.